ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಇವತ್ತು ನಾನು ಒಂದು ಟೆಕ್ ಇನ್ಫಾರ್ಮೇಷನ್ನ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮತ್ತಿನ್ಯಾಕೆ ತಡ, ಶುರು ಮಾಡೋಣ ಬನ್ನಿ. ಸೊ ನಾನು ತಿಳ್ಸಕ್ಕೆ ಬಂದಿರೋ ಟೆಕ್ ಇನ್ಫಾರ್ಮೇಷನ್ ಬಂದ್ಬಿಟ್ಟು ಇಟ್ಸ್ ಅ ಟೆಕ್ನಾಲಜಿಕಲ್ ಇನೋವೇಷನ್. ಯಾಕೆ ಅಂತ ಅಂದರೆ, ನೀವು ಈ ವಿಡಿಯೋ ನೋಡಿದ್ರೆ ನಿಮಗೆ ಒಂದು ಕಂಕ್ಲೂಷನಿಗೆ ಬರುತ್ತೆ. ನಮ್ಮ ಹ್ಯೂಮನ್ಸು ಎಷ್ಟು ಇನೋವೇಷನ್ ಮಾಡ್ತಾಯಿದ್ದಾರೆ, ಎಷ್ಟು ಇನೋವೇಟಿವ್ ಆಗಿದ್ದಾರೆ, ಆಮೇಲೆ ಎಷ್ಟು ಪ್ರೊಡಕ್ಟಿವ್ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗುತ್ತೆ. ಸೊ ಮೊದಲಿಗೆ ನಿಮಗೆ ಈ ಇನೋವೇಷನ್ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಅಂದರೆ, ಮೊದಲಿಗೆ ನೀವೇನು ಮಾಡಬೇಕು ಅಂತ ಅಂದರೆ, ಗೂಗಲ್ಗೆ ಹೋಗ್ಬಿಟ್ಟು ಕ್ಲೋನ್ ರೋಬೋಟಿಕ್ಸ್ ಅಂತ ಅಂದ್ಬಿಟ್ಟು ಒಂದು ಸರ್ಚ್ ಮಾಡಿ. ಸೊ ಆವಾಗ ಸರ್ಚ್ ಮಾಡಿದಾಗ ನಿಮಗೆ ಇದು ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇದೇ ಕ್ಲೋನ್ ರೋಬೋಟಿಕ್ಸ್ ಅವರ ಅಫಿಷಿಯಲ್ ವೆಬ್ಸೈಟು. ಸೊ ಇಲ್ಲಿ ನಿಮಗೆ ಅವರು ಇನೋವೇಷನ್ ಏನೇನು ಮಾಡ್ತಾಯಿದ್ದಾರೆ, ಇವಾಗ ಯಾವ ಪ್ರಾಡಕ್ಟ್ ತೊಗೊಂಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ವೈಟು ಒಂದು ಬ್ಲ್ಯಾಕ್ ರೋಬೋಟ್ ಥರ ಕಾಣಿಸ್ತಿದ್ದಾವೆ. ಇದೇ ಅವರ ಪ್ರಾಡಕ್ಟ್ ಆಗಿರುತ್ತೆ. ಸೊ ಹೇಗೆ ಕಾಣಿಸ್ತಾ ಇದೆ ನೋಡಿ ಪ್ರಾಡಕ್ಟು, ಸೇಮ್ ಟು ಸೇಮ್ ಹ್ಯೂಮನ್ ಬೀಯಿಂಗ್ ಥರನೇ ಇದೆ. ಲೈಕ್ ನಮಗೆ ಬೆಳ್ಳು ಹೇಗೆ ವರ್ಕ್ ಆಗುತ್ತೆ, ಲೈಕ್ ಆ ಥರ ನೀಟಾಗಿ ವರ್ಕ್ ಆಗ್ತಾಯಿದೆ. ಸೊ ನೆಕ್ಸ್ಟ್ ಇವಾಗ ಇದ್ರ ಬಗ್ಗೆ ಸ್ವಲ್ಪ ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಸೊ ಇದೇ ಬಂದ್ಬಿಟ್ಟು ಆಲ್ಫಾ ಎಡಿಷನ್ ಕ್ಲೋನ್ ಅವ್ರದ್ದು. ಸೊ ಇದನ್ನೇ ನಮಗೆ ರಿಟೇಲ್ ಯೂನಿಟ್ ಆಗಿ ಕೊಡ್ತಾರೆ ಅಂತ ಒಂದು ನ್ಯೂಸ್ ಬಂದಿದೆ. ಸೊ ನೆಕ್ಸ್ಟು ನೋಡ್ಬೋದು ನೀವು, ಇದು ಕ್ಲೋನ್ ಹ್ಯಾಂಡ್ ಅಂತ. ಸೊ ಹ್ಯಾಂಡ್ ಎಷ್ಟು ಮಟ್ಟಿಗೆ ರಿಯಲಿಸ್ಟಿಕ್ ಆಗಿದೆ ಅಂತಂದರೆ ನೋಡಿ, ಅದಕ್ಕೆ ಬೋನ್ಸ್ ಇದೆ, ಬೋನ್ಸ್ ಜೊತೆಗೆ ಮಸಲ್ಸ್ ಕೂಡ ಕಾಣಿಸ್ತಾ ಇದೆ. ಸೊ ಈ ಥರ ಇದೆ. ಸೊ ಅದಾದಮೇಲೆ ನಾವು ಇವಾಗ ನಾನು ಹೇಳಿದ್ನಲ್ಲ ಆಲ್ಫಾ ಎಡಿಷನ್ ಕ್ಲೋನ್ ಅವ್ರದ್ದು. ಸೊ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಸೊ ಇವಾಗ ಇದೆ ನೋಡಿ, ಇದೇ ಕ್ಲೋನ್ ಆಲ್ಫಾ ಎಡಿಷನ್ನು. ಸೊ ಇವ್ರು ಹೇಳ್ತಾರೆ 279 ಯೂನಿಟ್ಸ್, ಓನ್ಲಿ 279 ಯೂನಿಟ್ಸ್ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಈ ಕ್ಲೋನ್ ಆಲ್ಫಾನ. ಬಟ್ ಇವಾಗ ಇನ್ನೂ ಪ್ರೋಟೋಟೈಪ್ ಲೆವೆಲಲ್ಲೇ ಇದೆ. ಸೊ ಆ ಪ್ರೋಟೋಟೈಪ್ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಮುಂದೆ ಹೋಗ್ತಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೇಗೆ ನಮ್ಮ ಹ್ಯೂಮನ್ ಬಾಡಿ ಇದೆಯೋ, ಲೈಕ್ ಮಸಲ್ಸು, ಆಮೇಲೆ ಸ್ಕೆಲಿಟನ್ನು, ಸೊ ಆಮೇಲೆ ನರ್ವಸ್ ಸಿಸ್ಟಮ್ಮು, ಈ ಥರ ಎಲ್ಲ ಹೇಗಿದೆಯೋ ಸೇಮ್ ಅದೇ ಥರ ಬಿಲ್ಡ್ ಮಾಡಿದ್ದಾರೆ. ಸೊ ಆಮೇಲೆ ಅದ್ರ ಜೊತೆ ಇವಾಗ ರೋಬೋಟ್ ಅಂತ ಅಂದಮೇಲೆ ನಿಮಗೆ ಒಂದಷ್ಟು ಸ್ಕಿಲ್ಸ್ ಇರಬೇಕು. ಸೊ ಅಲ್ಲಿ ಹೇಳಿದ್ದಾರೆ ಲೈಕ್ ಯಾವ್ಯಾವ ಸ್ಕಿಲ್ಸ್ ಈ ರೋಬೋಟ್ ಪ್ರೊಸೆಸ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಸೊ ಒನ್ ಬೈ ಒನ್ ಯು ಕ್ಯಾನ್ ರೀಡ್. ಸೊ ಮೆಮರೈಸ್ ಮಾಡುತ್ತೆ, ಕ್ಲೀನ್ ಹೇಗೆ ಮಾಡಬೇಕು, ಯಾವ ಕಡೆಯಿಂದ ಎಲ್ಲ ಹೋಗ್ಬಿಟ್ಟು ಮಾಡಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ನೆಕ್ಸ್ಟು ಕಿಚನ್ ಇನ್ವೆಂಟರಿ ಎಲ್ಲೆಲ್ಲಿದೆ, ಲೈಕ್ ಇವಾಗ ಎಕ್ಸಾಂಪಲ್ ಸಾಸಿವೆ ಡಬ್ಬ ಎಲ್ಲಿದೆ, ಇದು ನೆಕ್ಸ್ಟು ಒಗ್ಗರಣೆ ಡಬ್ಬ ಎಲ್ಲಿದೆ, ಆಮೇಲೆ ನೆಕ್ಸ್ಟು ಯಾವುದಾದ್ರೂ ಸ್ಪೈಸಸ್ಸು, ಇಲ್ಲಾಂದರೆ ಖಾರ ಪುಡಿನೋ, ಸಾಂಬಾರು ಪುಡಿನೋ, ಇಲ್ಲಾಂದರೆ ಗರಂ ಮಸಾಲನೋ, ಇಲ್ಲಾಂದರೆ ಲೈಕ್ ಗ್ರಾಸರೀಸು, ಇವೆಲ್ಲ ಎಲ್ಲಿದೆ ಅಂತ ಅಂದ್ಬಿಟ್ಟು ಮೆಮರೈಸ್ ಮಾಡಿಕೊಂಡು ಎವ್ರಿ ಡೇ ಏನೇನು ಮಾಡಬೇಕು ಅನ್ನೋದು ಅದಾಗಲೇ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಆಮೇಲೆ ಸಣ್ಣ ಸಣ್ಣ ಡೈಲಾಗ್ ಹೇಳೋವಂಥದ್ದು, ಆಮೇಲೆ ಯಾರಾದರೂ ಫ್ರೆಂಡ್ಸ್ ಬಂದರೆ ಫ್ರೆಂಡ್ಸ್ ಮಾಡ್ಕೊಳ್ಳೋ ಅಂಥದ್ದು, ನಾವು ಹೇಳಿದ್ರೆ ಮಾತ್ರ. ನೆಕ್ಸ್ಟ್ ಆಮೇಲೆ ಏನಾದರೂ ನೀರು ಬೇಕಿದ್ರೆ ನೀರು ಕೊಡೋವಂಥದ್ದು, ಆಮೇಲೆ ಸ್ಯಾಂಡ್ವಿಚ್ ಮಾಡೋವಂಥದ್ದು ನೋಡಿ. ಸೊ ಈಗ ಒಂದೊಂದಾಗಿ ಈ ಕ್ಲೋನ್ ಆಲ್ಫಾದು ಮಸ್ಕ್ಯುಲರ್ ಸಿಸ್ಟಮು, ಸ್ಕೆಲಿಟಲ್ ಸಿಸ್ಟಮು, ನರ್ವಸ್ ಸಿಸ್ಟಮು, ವ್ಯಾಸ್ಕ್ಯುಲರ್ ಸಿಸ್ಟಮ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಸೊ ಫಸ್ಟು ಮಸ್ಕ್ಯುಲರ್ ಸಿಸ್ಟಮ್ಗೆ ಹೋಗ್ಬಿಡೋಣ. ಸೊ ಮಸ್ಕ್ಯುಲರ್ ಸಿಸ್ಟಮು ನಿಮಗೆ ಗೊತ್ತಿರುತ್ತೆ, ಮಸ್ಕ್ಯುಲರ್ ಸಿಸ್ಟಮ್ ಯಾಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕೆ ಅಂತ ಅಂದರೆ, ನೀವು ಯಾವುದೇ ವೆಯ್ಟು ಇಲ್ಲಾಂದರೆ ಏನು ಆ್ಯಕ್ಷನ್ ಮಾಡಬೇಕು ಅಂತ ಅಂದರೆ ನಿಮಗೆ ಮಸಲ್ಸ್ ಬೇಕೇ ಬೇಕು. ಸೊ ಮಸ್ಕ್ಯುಲರ್ ಸಿಸ್ಟಮ್ ಇಸ್ ದ ಮಸ್ಟ್. ಸೊ ಇವಾಗ ಏನು ಯೂಸ್ ಮಾಡಿದ್ದಾರೆ ಅಂದರೆ ಆರ್ಟಿಫಿಷಿಯಲ್ ಮಸಲ್ ಯೂಸ್ ಮಾಡಿದ್ದಾರೆ. ಅದು ಯಾವುದರಿಂದ ಮಾಡಿದ್ದಾರೆ ಅಂದರೆ ಮಯೋಫೈಬರ್ ಅಂತ ಅಂದ್ಬಿಟ್ಟು. ಇದನ್ನು ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಲೈಕ್ ಇವಾಗ ಟೆಂಡಾನ್ ಫೇಲ್ಯೂರ್ ಏನಾದ್ರು ಆಯಿತು ಅಂತ ಅಂದರೆ ಈ ಮಯೋಫೈಬರ್ ಯೂಸ್ ಮಾಡೋದ್ರಿಂದ ಆ ಟೆಂಡಾನ್ ಫೇಲ್ಯೂರ್ ಆಗಲ್ಲ. ಸೊ ಅದಾದಮೇಲೆ ನೆಕ್ಸ್ಟು ವೆಯ್ಟು ಚೆನ್ನಾಗಿ ಎತ್ಬೋದು. ಆಮೇಲೆ ಲೈಕ್ ವೆಯ್ಟ್ ಡಿಸ್ಟ್ರಿಬ್ಯೂಷನ್ನು, ಆಮೇಲೆ ಎನರ್ಜಿ ಎಫಿಷಿಯನ್ಸಿ, ಇವೆಲ್ಲ ಚೆನ್ನಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಈ ಮಯೋಫೈಬರ್ನ ಯೂಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಹೋಗೋದಾದರೆ ಸ್ಕೆಲಿಟಲ್ ಸಿಸ್ಟಮ್ಮು. ಸೊ ಸ್ಕೆಲಿಟಲ್ ಸಿಸ್ಟಮ್ ಬಗ್ಗೆ ಒಂದು ಸ್ವಲ್ಪ ನೋಡಬೇಕು ಅಂತ ಅಂದರೆ, ಸೊ ಲೈಕ್ 26 ಡಿಗ್ರೀಸ್ ಆಫ್ ಫ್ರೀಡಮ್
ಹ್ಯಾಂಡ್ ರಿಸ್ಟಲ್ಲಿ 26 ಡಿಗ್ರೀಸ್ ಆಫ್ ಫ್ರೀಡಮ್. ಹೀಗೆ ಈ ಥರ ಹಿಂಗೆ 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 ಈ ಥರ. ಸೊ 26 ಡಿಗ್ರಿ ಆಫ್ ಫ್ರೀಡಮ್ನ ನೀವು ಈ ಸ್ಕೆಲಿಟಲ್ ಸಿಸ್ಟಮಲ್ಲಿ ನೋಡ್ಬೋದು. ಅದಾದಮೇಲೆ ನೆಕ್ಸ್ಟು 206 ಬೋನ್ಸ್ ಇದೆಯಂತೆ. ಏನು ಇನೋವೇಷನ್ ಮಾಡಿದ್ದಾರೆ ಅಂದರೆ 206 ಬೋನ್ಸ್ ನೋಡಿ. ಸೊ ಆಮೇಲೆ 164 ಡಿಗ್ರೀಸ್ ಆಫ್ ಫ್ರೀಡಮ್ ಇದೆಯಂತೆ ಲೆಗ್ಸಿಗೆ. ಸೊ ನರ್ವಸ್ ಸಿಸ್ಟಮಿಗೆ ಬರೋದೆ, ನರ್ವಸ್ ಸಿಸ್ಟಮ್ ಅಂತಂದರೆ ಮೇಯ್ನು ಲೈಕ್ ಬ್ರೈನ್ ಇದ್ದಂಗೆ. ಎನ್ವಿಡಿಯಾ ಜೆಟ್ಸನ್ ಥಾರ್ ಇಂಟರ್ಫೇಸ್ ಜಿ ಪಿ ಯೂಸ್ ಮಾಡಿಕೊಂಡು ಸ್ಕಲ್ ಥರ ಮಾಡಿದ್ದಾರೆ. ಸೊ ವ್ಯಾಸ್ಕ್ಯುಲರ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂತ ಅಂದರೆ, ವ್ಯಾಸ್ಕ್ಯುಲರ್ ಸಿಸ್ಟಮಲ್ಲಿ ಸೇಮ್ ಇವಾಗ ನಮ್ಮ ಮೈಯಲ್ಲಿ ಹೇಗೆ ಬ್ಲಡ್ ಹರಿಯುತ್ತೋ ಅದೇ ಥರ ಸೇಮ್ ಟು ಸೇಮ್ ಇಲ್ಲಿ ಲಿಕ್ವಿಡ್ ಹರಿಯುತ್ತೆ. ಸೊ ಲಿಕ್ವಿಡ್ ಯಾಕೆ ಬೇಕು ಅಂತ ಅಂದರೆ, ನಾರ್ಮಲಿ ಲೈಕ್ ಈ 26 ಡಿಗ್ರಿ ಆಫ್ ಫ್ರೀಡಮ್ ನ ಮೂಮೆಂಟ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ. ಸೊ ಇಲ್ಲಿ ಬ್ಲಡ್ ಬದಲು ಒಂದು ಲಿಕ್ವಿಡ್ನ ಪಾಸ್ ಮಾಡಿ. ನನ್ನ ಕನ್ಕ್ಲೂಷನ್ ಏನಪ್ಪ ಅಂತ ಅಂದರೆ, ಈ ಕ್ಲೋನ್ ಆಲ್ಫಾ ಬಗ್ಗೆ ಲೈಕ್ ಬೋರ್ಡಮ್ಮು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ, ಈ ಕೆಲಸಗಳೆಲ್ಲ ನಾವು ಲೈಕ್ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಮಾಡಿದ್ರೆ, ಇದೇ ವರ್ಕು ಆ ಟೈಮ್ ಪಾಸ್ನ ಆ ರೋಬೋಟ್ ಮಾಡಿಬಿಟ್ರೆ, ಆಮೇಲೆ ಲೈಕ್ ಎಲ್ಲ ವರ್ಕು ರೋಬೋಟ್ ಮಾಡಿಕೊಂಡೇ ಕೂತ್ರೆ ನಾವು ಒಬಿಸಿಟಿಗೆ ತುತ್ತಾಗೋದಂತೂ ಗ್ಯಾರಂಟಿ. ಸೊ ಈ ಎ ಐ ಇನೋವೇಷನ್ನು ನಿಮಗೆ ಹೇಗೆ ಅನ್ನಿಸ್ತು? ಇದು ವರ್ತಿಟ್ಟಾ ಇಲ್ಲ ಅಂತ ಅಂದರೆ ನಮಗೆ ಯೂಸ್ ಆಗಲ್ವಾ ಅಂತ ಅಂದ್ಬಿಟ್ಟು ನಿಮಗೆ ಏನು ಅನ್ನಿಸ್ತು, ನಿಮ್ಮ ಅನಿಸಿಕೆ ಈ ಕಮೆಂಟಲ್ಲಿ ತಿಳಿಸಿ. ಅಲ್ಲಿ ತನಕ ನೋಡ್ತಾ ಇರಿ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಹಾಗೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವೀಡಿಯೋ ಜೊತೆ ಇಷ್ಟೇ ಇನ್ಫಾರ್ಮೇಷನ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.